ಏನು ಗೊತ್ತಾ, ಹೆಲ್ದಿ ಫುಡ್ ತಿನ್ನಬೇಕು ಅಂತ ಎಲ್ಲರಿಗೂ ಗೊತ್ತು. ಹೆಲ್ದಿ ಫುಡ್ ಮಾಡ್ಕೊಳ್ಳೋಕೆ ಟೈಮ್ ಇರಬೇಕಲ್ಲ. ದಿನ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಬರೋ ಮೊದಲನೇ ಪ್ರಶ್ನೆ, ತಿಂಡಿ ಮಾಡಲಿ, ಏನು ತಿಂಡಿ ಮಾಡಲಿ, ಏನು ತಿಂಡಿ ಮಾಡಲಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ನಾವು ಆಫೀಸಿಗೆ ರೆಡಿ ಆಗಬೇಕು, ಹಸ್ಬೆಂಡ್ ಬಾಕ್ಸ್ ಪ್ಯಾಕ್ ಮಾಡಬೇಕು. ಬೆಳಿಗ್ಗೆ ಹೊತ್ತು ಪ್ಲ್ಯಾನಿಂಗ್ ಇದೆಯಲ್ಲ, ಆ ಪ್ಲ್ಯಾನಿಂಗೇ ಮೋಸ್ಟ್ ಡಿಫಿಕಲ್ಟೆಸ್ಟ್ ಒನ್. ಮನೆಯವ್ರಿಗೆಲ್ಲ ಬಿಸಿ ಬಿಸಿ ಅಡುಗೆ ಮಾಡಿಕೊಟ್ಬಿಡ್ತೀವಿ, ನಾವು ಪಳೆದ್ ಮಿಕ್ಕಿರೋದನ್ನ ತಿನ್ಕೊತೀವಿ, ವೇಸ್ಟ್ ಆಗುತ್ತಲ್ಲ ಅಂತ. ತಡಾನ್ ತಡಾನ್, ಎವ್ರಿಥಿಂಗ್ ಎಲ್ಸ್ ಟೇಕ್ಸ್ ಪ್ರಿಯಾರಿಟಿ. ಎಂಡ್ ಆಫ್ ದ ಡೇ ನನ್ನ ಹೆಲ್ತೇ ಲಾಸ್ಟ್ ಪ್ರಿಯಾರಿಟಿ. ಇನ್ನೂ ಬೇಜಾನ್ ಥರ ಇದೆ ನನ್ನ ಫ್ರಿಜ್ಜಲ್ಲಿ ಇವತ್ತು ನಿಮ್ಗೆ ತೋರ್ಸೋಕ್ಕೆ. ಫ್ರೈಡ್ ರೈಸ್ ತಿನ್ನಬೇಕಾ? ಓಕೆ. ಉಪ್ಪಿಟ್ಟು ತಿನ್ನಬೇಕಾ? ಓಕೆ. ದೋಸೆ ತಿನ್ನಬೇಕಾ? ಓಕೆ. ಐ ಮೀನ್ ಐ ಹ್ಯಾವ್ ಆಲ್ ಕೈಂಡ್ ಆಫ್ ಆಪ್ಷನ್ಸ್. ಓಕೆ, ಸೊ ಐ ಡೋಂಟ್ ಹ್ಯಾವ್ ಟು ವರಿ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರೂ ಒಂದು ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ದಿನ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಬರೋ ಮೊದಲನೇ ಪ್ರಶ್ನೆ ಎಲ್ಲ ಹೆಣ್ಮಕ್ಳಿಗೂ, ಎದ್ದ ತಕ್ಷಣ ಏನು ತಿಂಡಿ ಮಾಡಲಿ, ಏನು ತಿಂಡಿ ಮಾಡಲಿ, ಏನು ತಿಂಡಿ ಮಾಡಲಿ. ನನ್ನ ಒಬ್ಬಳಿಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ನಿಮಗೂ ಆಗ್ತಾ ಇರುತ್ತಾ? ನನಗಂತೂ ಕನ್ಫರ್ಮ್ ಇದೆ ನಿಮಗೂ ಆಗ್ತಾ ಇರುತ್ತೆ ಅಂತ. ಯಾಕಂದರೆ ಇದು ನಮ್ಮ ಅಮ್ಮನ ಕಾಲದಿಂದ ಹಿಡ್ದು, ನಮ್ಮ ಅಜ್ಜಿ ಕಾಲದಿಂದ ಹಿಡ್ದು, ನಮ್ಮ ಅತ್ತೆ ಕಾಲದಿಂದ ಹಿಡ್ದು, ಅವ್ರ ಅಮ್ಮನ ಕಾಲದ ತನಕನೂ ಹೋದ್ರೂ ಎಲ್ಲರೂ ಹೇಳಿರೋ ಕಾಮನ್ ಡೈಲಾಗು, ನಾನು ಹುಟ್ಟಿದಾಗಿಂದ ಹೆಂಗಸರು ಬಾಯಲ್ಲಿ ಕೇಳಿಕೊಂಡು ಬಂದಿರೋ ಡೈಲಾಗು, ಇವಾಗ ನಾನು ಹೇಳ್ತಿರೋ ಡೈಲಾಗು, ಆಯಿತಾ? ಸೊ ಕಾಮನಾಗಿ ಕೇಳೋ ಅಂಥ ಡೈಲಾಗು, ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡಲಿ, ಇಲ್ಲ ಏನು ಮಾಡಲಿ. ಅದೇ ಅಟ್ಲೀಸ್ಟು ಅವ್ರಿಗಾದ್ರೆ ಒಂದು ಆಪ್ಷನ್ ಇತ್ತು, ಅವ್ರು ಕಂಪ್ಲೀಟ್ ಹೋಮ್ ಮೇಕರ್ಸ್ ಇದ್ದರು. ಬಟ್ ನಮಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ನಾವು ಆಫೀಸಿಗೆ ರೆಡಿ ಆಗಬೇಕು, ಹಸ್ಬೆಂಡ್ ಬಾಕ್ಸ್ ಪ್ಯಾಕ್ ಮಾಡಬೇಕು. ಓ ಮೈ ಗಾಡ್, ಎಷ್ಟು ಇರುತ್ತೆ ಅಲ್ವಾ. ನಾನೊಬ್ಳಿಗೆ ಹೆಲ್ದಿ ಫುಡ್ ಪ್ಲ್ಯಾನ್ ಮಾಡೋದಲ್ಲದೆ ನನ್ನ ಇಡೀ ಫ್ಯಾಮಿಲಿಗೂ ಹೆಲ್ದಿ ಫುಡ್ನ ಕೊಡಬೇಕು. ಸೊ ಬೆಳಗ್ಗೆ ಎದ್ದಾಗ ಏನು ತಿಂಡಿ ಮಾಡಬೇಕು, ಎಲ್ಲರಿಗೂ ಏನು ಕುಕ್ ಮಾಡಬೇಕು ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ಫುಲ್ ಸುಸ್ತಾಗ್ಬಿಡುತ್ತೆ. ಬೈ ದ ವೇ, ಇದು ನೆನ್ನೆದು ಡಿಟಾಕ್ಸ್ ಡ್ರಿಂಕು. ಇವತ್ತು ಖಾಲಿ ಮಾಡ್ತಾ ಇದ್ದೀನಿ. ಇದೆಲ್ಲ ನೆಂದಿ ಹೇಗಾಗಿದೆ. ಸೊ ಇದಕ್ಕೆ ನಾನು ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಆಮೇಲೆ ಕುಡಿತೀನಿ. ಸದ್ಯಕ್ಕೆ ಎತ್ತಿಡೋಣ. ಓಕೆ, ಇವತ್ತು ಅದಕ್ಕೇ ಅದೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ. ಈ ಪ್ರಾಬ್ಲಮ್ ಎಷ್ಟು ದಿನ ಅಂತ ಇದೇ ಪ್ರಾಬ್ಲಮ್ ಬದುಕೋದು. ಒಂದಲ್ಲ ಒಂದಿನ ಈ ಏನು ತಿಂಡಿ ಮಾಡೋದು ಅನ್ನೋ ಯೋಚನೆಗಳಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಕ್ಚುಲಾಗಿ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಏನು ಸರಿ, ನನಗೆ ದೋಸೆ ಮಾಡ್ಕೊಳ್ಳೋಣ. ಆ್ಯಕ್ಚುಲಾಗಿ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಪ್ರಾಬ್ಲಮ್ ಬರೋದು ನಾವು ತಿನ್ನೋ ಆಹಾರದಲ್ಲ, ಬಟ್ ಆ್ಯಕ್ಚುಲಿ ಏನು ತಿನ್ನೋದು, ಏನು ಮಾಡೋದು, ಏನು ಅಡುಗೆ ಮಾಡಲಿ ಅನ್ನೋದ್ರಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಏನೋ ಒಂದು ತಿನ್ಬಿಡ್ತೀವಿ ಅಲ್ವಾ. ನಾನು ಇವಾಗ ಆಗ್ತಿರೋದಿಲ್ಲಿ ಕಡಲೆ ಹಿಟ್ಟು. ಏನು ಗೊತ್ತಾ, ಈ ಬ್ಯುಸಿ ಲೈಫಲ್ಲಿ ಕುಕ್ಕಿಂಗ್ ಮಾಡೋಕ್ಕಿಂತ ಕಷ್ಟ ಏನು ಗೊತ್ತಾ, ನಾನು ಏನು ತಿನ್ನಲಿ, ಏನು ಅಡುಗೆ ಮಾಡಲಿ ಅಂತ ಪ್ಲ್ಯಾನ್ ಮಾಡೋದು. ಎವ್ರಿ ಸಿಂಗಲ್ ಡೇ ಬೆಳಿಗ್ಗೆ ಹೊತ್ತು ಪ್ಲ್ಯಾನಿಂಗ್ ಇದೆಯಲ್ಲ, ಆ ಪ್ಲ್ಯಾನಿಂಗೇ ಮೋಸ್ಟ್ ಡಿಫಿಕಲ್ಟೆಸ್ಟ್ ಒನ್. ಆ್ಯಂಡ್ ಆ ಪ್ಲ್ಯಾನಿಂಗ್ನ ನಾವು ಪ್ರಾಪರಾಗಿ ಕ್ರ್ಯಾಕ್ ಮಾಡಿಬಿಟ್ರೆ ನಂಗನ್ಸುತ್ತೆ ಎಲ್ಲರ ವೆಯ್ಟ್ ಲಾಸ್ ಜರ್ನಿನೂ ಈಸಿ ಆಗಿಬಿಡುತ್ತೆ ಅಂತ. ಸೊ ಅವಾಗ 2 ಸೌಟ್ ಅಕ್ಕಿ ಹಿಟ್ಟು ಹಾಕ್ತೆ, 2 ಸೌಟು ಕಡಲೆ ಹಿಟ್ಟು ಹಾಕ್ತೆ. ಈಗ ನಾನು 1 ಸೌಟ್ ಅಕ್ಕಿ ಹಿಟ್ಟು. ಓಕೆ, ಇನ್ಸ್ಟೆಂಟ್ 5 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಆರ್ ಡಿನ್ನರ್. ಓಕೆ, ಆ್ಯಂಡ್ 1 ಸೌಟು ರಾಗಿ ಹಿಟ್ಟು. ಓಕೆ, ಇದನ್ನು ನೀವು ಹಿಟ್ಟು ಥರ ಕಲಿಸ್ಕೊಂಡು ಒತ್ತಕ್ಕೆ ಟೈಮ್ ಇದೆ ಅಂದರೆ ಹಂಗೂ ಮಾಡ್ಕೋಬೋದು. ಬಟ್ ನನಗೆ ಇನ್ಸ್ಟೆಂಟಾಗಿ ಬೇಕಾಗಿರೋದ್ರಿಂದ ಐ ವಿಲ್ ಗೋ ವಿತ್ ಜಸ್ಟ್ ಏನು ಹೇಳ್ತಾರೆ, ದೋಸೆ. ಓಕೆ, ಘಮ ಅಂತ ಇದೆ. ಫಸ್ಟನ್ನೇ ಈ ಕಡಲೆ ಹಿಟ್ಟಲ್ಲಿ ಹಿಂಗೆಲ್ಲ ಗಂಟಿರುತ್ತಲ್ಲ, ಅದನ್ನ ಹೊಡೆದ್ಬಿಟ್ರೆ ನೀರು ಹಾಕಿದಾಗ ಈಸಿ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಬ್ಯುಸಿ ಲೈಫಲ್ಲಿ ನಾವು ಪ್ಲ್ಯಾನ್ ಮಾಡೋದ್ರಲ್ಲೇ ಫೇಲ್ ಆಗೋದು ಹೊರತು ತಿನ್ನೋದ್ರಲ್ಲ. ಪ್ಲ್ಯಾನಿಂಗೇ ಲಾಸ್ ಆಗಿಬಿಟ್ಟಾಗ ತಿನ್ನೋದ್ರಲ್ಲಿ ನಮಗೆ ಅಂದರೆ ಏನೋ ಒಂದು ತಿನ್ನೋಣ ಬಿಡೋ ಥರ ಬಂದ್ಬಿಡ್ತೀವಿ. ಇಲ್ಲಿ ನೋಡಿ, ಹಿಟ್ಟು ಈ ಥರ ಇದೆ. ಓಕೆ, ಅದಕ್ಕೊಂದು ಸ್ವಲ್ಪ ಟೇಸ್ಟಿಗೆ ಅಂತ ಉಪ್ಪು ಸೇರಿಸ್ಕೊತಾ ಇದ್ದೀನಿ, ಒಂದಿಷ್ಟು ಉಪ್ಪು. ಚೆನ್ನಾಗಿ ಕಲಿಸ್ಕೊಳ್ಳೋದು. ಇವಾಗ ನೀರು ಹಾಕ್ಕೊಂಡು ಸಂಪಣ ಥರ ಮಾಡ್ಕೊಳ್ಳೋದು ಅಷ್ಟೇ. ಎಷ್ಟೊಂದು ಸತಿ ಹಂಗರಿಂದ ನಾನು ಡಯಟ್ ಹಾಳು ಮಾಡಿಲ್ಲ. ಆ್ಯಕ್ಚುಲಾಗಿ ಡಯಟ್ ಹಾಳು ಮಾಡಿರೋದು ಏನು ತಿನ್ನಲಿ ಅನ್ನೋ ಯೋಚನೆಯಲ್ಲೇ ಡಯಟ್ ಹಾಳು ಮಾಡಿರೋದು. ಇವತ್ತು ಸ್ಕೂಲಿಗೆ ರೆಡಿ ಮಾಡೋದು ನನ್ನ ಮಗಳನ್ನ, ಆಮೇಲೆ ನನ್ನ ಹಸ್ಬೆಂಡ್ ಬಾಕ್ಸ್ ಪ್ಯಾಕ್ ಮಾಡೋದು, ನನ್ನ ಆಫೀಸ್ ವರ್ಕ್ ಲೋಡ್ ಯೋಚನೆ ಮಾಡೋದು. ಅದಕ್ಕೆ ಸೊ ಏನಾಗುತ್ತೆ ಅಂದರೆ ಬ್ರೇಕ್ಫಾಸ್ಟ್ ಲೀಸ್ಟ್ ಪ್ರಿಯಾರಿಟಿ ಇಟ್ಕೊಂಡ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಏನೋ ಒಂದು ಸಿಕ್ಕಿದ ಅಡುಗೆ ಮಾಡ್ಬಿಡೋಣ, ಒಂದು ಪುಳಿಯೋಗರೆ, ಒಂದು ಚಿತ್ರಾನ್ನ, ಏನೋ ಒಂದು ಬೇಯಿಸೋಣ, ಅದನ್ನೇ ಡಬ್ಬಕ್ಕೆ ಹಾಕೊಂಡ್ಬಿಡೋಣ, ಅವ್ರಿಗೂ ಅದನ್ನೇ ಕೊಟ್ಬಿಡೋದು, ಫ್ರೆಶ್ ಆಗಿ ಆವಾಗಲೇ ಮಾಡೋದು. ಬಟ್ ಏನೋ ಒಂದು ಮಾಡೋದು,
ರ್ಯಾಂಡಮಾಗಿ ಮಾಡೋದು. ಆವಾಗ ಏನಾಗುತ್ತೆ, ನಮ್ಮ ಹೆಲ್ತ್ ಮೇಲೆ ನಮ್ಮ ಫೋಕಸ್ ಸೈಡ್ಗೆ ಹೋಗ್ಬಿಟ್ಟು ವರ್ಕ್ ಪ್ರೆಷರು, ವರ್ಕ್ ಪ್ರಿಯಾರಿಟಿ, ಕರಿಯರ್ ಪ್ರಿಯಾರಿಟಿ, ಫ್ಯಾಮಿಲಿ ಪ್ರಿಯಾರಿಟಿ ಎಲ್ಲ ಮೇಲೆ ಬಂದು ನಾವು ಅಮ್ಮಂದಿರು ಸ್ಪೆಷಲಿ ಆ್ಯಸ್ ಅ ವುಮೆನ್, ನಾಟ್ ಓನ್ಲಿ ಮದರ್ಸ್ ಬಟ್ ಅ ವುಮೆನ್, ನಾವೇನು ಮಾಡ್ತೀವಿ, ನಮ್ಮ ಹೆಲ್ತ್ನ ಲಾಸ್ಟ್ ಪ್ರಿಯಾರಿಟಿಗೆ ಹಾಕ್ಕೊಂಡು ಕುಣಿಸ್ಬಿಡ್ತೀವಿ. ಏನೋ ಅದು ಎಷ್ಟೊಂದು ಸತಿ ನಾವೇನು ಮಾಡ್ತೀವಿ, ಮನೆಯವ್ರಿಗೆಲ್ಲ ಬಿಸಿ ಬಿಸಿ ಅಡುಗೆ ಮಾಡಿ ಕೊಟ್ಬಿಡ್ತೀವಿ, ನಾವು ಪಳೆದು ಮಿಕ್ಕಿರೋದನ್ನ ತಿನ್ಕೊತೀವಿ, ವೇಸ್ಟ್ ಆಗುತ್ತಲ್ಲ ಅಂತ. ನಾವೇನು ಯೋಚನೆ ಮಾಡಲ್ಲ ಅಂದರೆ ಆ ಊಟ ಮನೆಯವ್ರಿಗೆ ಯಾರಿಗೂ ಒಳ್ಳೇದಲ್ಲ ಅಂದರೆ ನಮಗೂ ಒಳ್ಳೇದಲ್ಲ ತಾನೇ. ಸೊ ನಮ್ಮ ಬಾಡಿ ಏನು ಡಸ್ಟ್ಬಿನ್ನ, ನಮ್ಮ ಹೊಟ್ಟೆ ಏನು ಡಸ್ಟ್ಬಿನ್ನ, ಅದನ್ನು ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಅಯ್ಯೋ ಮಗು ಬಿಟ್ಬಿಡ್ತು, ಅದನ್ನು ಸ್ವಲ್ಪ ತಿನ್ಕೋತೀನಿ, ಹೇಗೆ ಅಂದರೆ ಎಲ್ಲ ಚೂರು ಪಾರು ಮಗು ಬಿಟ್ಟಿದ್ದು ಸ್ವಲ್ಪ, ಹಸ್ಬೆಂಡ್ ಕರಿ ಮಿಕ್ಸಿದ್ರೆ ಅದು ಸ್ವಲ್ಪ, ಎಲ್ಲ ಕೊನೆಯಲ್ಲಿ ಏನು ಮಿಕ್ಕಿರುತ್ತೆ ಆ ಸ್ವಲ್ಪಗಳು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಒಂದು ನಿಮಿಷ, ಒಂದು ಕಾಲ್ ಬರ್ತಾ ಇದೆ. ನಮ್ಮ ಹೆಲ್ದಿ ಇನ್ಸ್ಟೆಂಟ್ ಬ್ಯಾಟರ್ ರೆಡಿ ಆಗಿದೆ, ಹೈ ಪ್ರೋಟೀನು ಕೂಡ, ಕಾರ್ಬ್ಸು ಕೂಡ. ಓಕೆ, ಸೊ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಂಥದ್ದು. ಐದರ್ ಯು ಕ್ಯಾನ್ ಹ್ಯಾವ್ ಇಟ್ ಫಾರ್ ಬ್ರೇಕ್ಫಾಸ್ಟ್ ಆರ್ ಡಿನ್ನರ್. ಅಲಾಂಗ್ ವಿತ್ ದಟ್ ಐ ಆಮ್ ಡ್ರಿಂಕಿಂಗ್ ದಿಸ್ ವಾಟರ್ ಬಿಕಾಸ್ ನನಗೆ ಇವಾಗ ನಿದ್ದೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇವಾಗ ಸಂಜೆ ಆಗಿದೆ, ನನ್ನ ಡಿನ್ನರ್ ಟೈಮ್ ಆಗಿದೆ. ಇಟ್ಸ್ ಅರೌಂಡ್ 5:30 ನಾವು, ಆ್ಯಂಡ್ 5:30ಗೆ ನನ್ನ ಡಿನ್ನರ್ ಟೈಮ್. 6:30 ಒಳಗಡೆ ನಾನು ಡಿನ್ನರ್ ಮುಗಿಸ್ಬೇಕು. ಸೊ ಒಂದು ಕಡೆ ಬ್ಯಾಟರ್ ರೆಡಿ, ಇನ್ನೊಂದು ಕಡೆ ಇನ್ಸ್ಟೆಂಟಾಗಿ ನಮ್ಮ ಮಾರ್ನಿಂಗ್ ರೋಟೀನ್ನ ಈಸಿಯಾಗಿ ಪ್ಲ್ಯಾನ್ ಮಾಡೋಕ್ಕೆ, ಕಷ್ಟ ಆಗದೆ ಇರೋಕ್ಕೆ ಏನೇನು ಮಾಡ್ಕೊಂಡಿದ್ದೀನಿ, ನಾನು ಫ್ರಿಜ್ಜಲ್ಲಿ ಏನೇನು ಇಟ್ಕೊಂಡಿದ್ದೀನಿ. ಇನ್ಸ್ಟೆಂಟಾಗಿ ಬೆಳಗ್ಗೆ ಎದ್ದಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡೋಂಗಿಲ್ಲ, ಬರೀ ಫ್ರಿಜ್ಜಲ್ಲಿದೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಟಕ್ ಅಂತ ಹೋಗೋದು. ನನ್ನ ಬ್ರೇಕ್ಫಾಸ್ಟ್ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು, ಆಯಿತಾ, ಅದು ಪ್ಲ್ಯಾನಿಂಗು. ಸೊ ಅದನ್ನು ಮಾಡಿದ್ದೀನಿ. ಆ ಹ್ಯಾಕ್ಸ್ನ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಟಡಾನ್ ಏನು ಗೊತ್ತಾ, ಹೆಲ್ದಿ ಫುಡ್ ತಿನ್ನಬೇಕು ಅಂತ ಎಲ್ಲರಿಗೂ ಗೊತ್ತು, ಆದರೆ ಹೆಲ್ದಿ ಫುಡ್ ಮಾಡ್ಕೊಳ್ಳೋಕೆ ಟೈಮ್ ಇರಬೇಕಲ್ಲ. ಟೈಮ್ ಇಲ್ಲ ಅಂದರೆ ಏನು ಮಾಡೋದು? ಈ ಫ್ರಿಡ್ಜ್ ಹ್ಯಾಕ್ಸ್ನ ಯೂಸ್ ಮಾಡೋದು. ಕರೆಕ್ಟಾ? ಇದು ನನ್ನ ಫ್ರಿಡ್ಜ್ ಸೀಕ್ರೆಟ್. ಏನಿರ್ಬೋದು, ಗ್ರೀನ್ ಕಲರ್ ಕಾಣ್ತಾ ಇದೆ. ಆ್ಯಕ್ಚುಲಿ ಏನಂದರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಂದರೆ ನಂಬ್ತೀರಾ, ಒಂದಂತೂ ಅರ್ಥ ಮಾಡ್ಕೊಂಡಿದ್ದೀನಿ ಆಯಿತಾ, ನನ್ನ ಈ 21 kg ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನಗೆ ಕಷ್ಟ ಆಗಿದ್ದು ತಿನ್ನೋ ಊಟ ಅಲ್ಲ, ಇಲ್ಲ ಎಕ್ಸಸೈಸ್ ಅಲ್ಲ, ಏನೂ ಅಲ್ಲ. ನನಗೆ ರಿಯಲಾಗಿ ಕಷ್ಟ ಆಗಿದೆ ಏನು ಗೊತ್ತಾ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು. 2 ದಿನ ಮಾಡೋದು, 3 ದಿನಕ್ಕೆ ಸ್ಟಾಪು, 2 ದಿನ ಮಾಡೋದು, 3ನೇ ದಿನಕ್ಕೆ ಏನಾರು ಒಂದು ಕಾರಣ, ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು, ವರ್ಕೇ ಆಗ್ತಾ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ಎಲ್ಸ್ ಟೇಕ್ಸ್ ಪ್ರಿಯಾರಿಟಿ ಆ್ಯಂಡ್ ಎಂಡ್ ಆಫ್ ದ ಡೇ ನನ್ನ ಹೆಲ್ತೇ ಲಾಸ್ಟ್ ಪ್ರಿಯಾರಿಟಿ. ಓಕೆ, ಇದನ್ನು ನಾನು ರಿಯಲೈಸ್ ಮಾಡಿಕೊಂಡೆ. ಸೊ ಈ ಥರ ಇರಬೇಕಾದ್ರೆ ಏನಾದ್ರು ಒಂದು ಹ್ಯಾಕಲ್ಲಿ ನಾನು ಬರಬೇಕಲ್ಲ, ನಾನು ಹೆಲ್ತ್ನೂ ಪ್ರಿಯಾರಿಟೈಸ್ ಮಾಡಬೇಕಲ್ಲ. ಸೊ ಆ ಪ್ಲ್ಯಾನಲ್ಲಿ ಇರಬೇಕಾದ್ರೆ ನನಗೆ ಹೆಲ್ಪ್ ಮಾಡಿದ್ದು ಈ ಹ್ಯಾಕ್ಸು. ಸೊ ಇದರಲ್ಲಿ ಏನಿದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆದರೆ ಯಾವ ಥರ ಅಂದರೆ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನೇನೆಂದರೆ ಸಣ್ಣ ಪುಟ್ಟ ಫ್ರೈಗಳು ಮಾಡ್ಕೊತೀವಲ್ಲ, ಚಿಕನ್ ಫ್ರೈ, ಎಗ್ ಫ್ರೈ, ಪನ್ನೀರ್ ಫ್ರೈ, ಅದಕ್ಕೆಲ್ಲ ಒಂದು ಕ್ಯೂಬ್ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಫ್ರೈ ಮಾಡಿಬಿಡೋದು ಅಷ್ಟೇ. ಅದಕ್ಕೆ ಒಂಚೂರು ಎಕ್ಸ್ಟ್ರಾ ಮಸಾಲೆಗಳು ಬೇಕಂದರೆ ಆ್ಯಡ್ ಮಾಡ್ಕೊಂಬಿಡೋದು. ಏನಾದ್ರು ಕ್ರೀಮ್ಗಳು ಇಲ್ಲ ಟೊಮೆಟೊ ಆನಿಯನ್ ಗ್ರೇವಿ ಏನೋ ಹಾಕೊಂಬಿಟ್ಟು ಟಕ್ ಅಂತ ಮುಗಿಸ್ಬಿಡೋದು. ಈ ರೆಸಿಪಿ ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿದ್ದು. ಐ ನೆವರ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಈ ಥರನೂ ಮಾಡ್ಕೋಬೋದು ಅಂತ. ಯೂಶ್ವಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಂಗೆ ಯಾವಾಗಲೂ ಅದು ಪ್ಲೇನ್ ಪೇಸ್ಟ್. ಇಟ್ ವಾಸ್ ನೆವರ್ ಲೈಕ್ ಏನದು ಎನಿಥಿಂಗ್ ದ್ಯಾಟ್ ಈಸ್ ಹ್ಯಾವಿಂಗ್ ಎನಿ ಮಸಾಲ. ಸೊ ನಾವು ಇದೇನೇ ಅಂಗಡಿಯಲ್ಲಿ ಅವರು ಮಾರ್ಕೆಟ್ ಮಾಡಿ ಸೆಲ್ ಮಾಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ವಿತ್ ಲಾಟ್ಸ್ ಆಫ್ ಈ ಮಸಾಲ ಇದೆ, ಜಿಂಜರ್ ಪೇಸ್ಟ್ ವಿತ್ ಕೋರಿಯಂಡರ್ ಟಚ್ಚು, ಮಿಂಟ್ ಟಚ್ಚು, ಹಂಗೆ ಹಿಂಗೆ ಅಂದ್ಕೊಂಡು ಅವ್ರು ಸೆಲ್ ಮಾಡಿದ್ರೆ ನಾವು ನೀಟಾಗಿ ಹೋಗಿ ತೊಗೋತೀವಿ. ಅದೇ ನಾವು ಮನೇಲಿ ಮಾಡ್ಕೊಂಡ್ರೆ ಎಲ್ಲ ಥರನೂ ಯೋಚನೆ ಮಾಡ್ತೀವಿ. ಅಯ್ಯೋ ಇದು ಒಳ್ಳೇದಾ, ಫ್ರಿಜ್ಜಲ್ಲಿ ಇಡ್ತೀವಲ್ಲ, ಫ್ರೀಸ್ ಮಾಡ್ತೀವಲ್ಲ, ಇದು ಒಳ್ಳೇದಾ, ಹಂಗೆ ಹಿಂಗೆ ಏನೇನೋ ಯೋಚನೆ ಮಾಡ್ತೀವಿ. ಸಿ ಒನ್ ಥಿಂಗ್ ಆಯಿತಾ, ಯು ಕ್ಯಾನ್ ಸಿಂಪ್ಲಿ ಸೇ ಹ್ಯಾವ್ ಅ ಕುಕ್ ಅಂತ ಹೇಳ್ಬೋದು, ಇಲ್ಲ ಹ್ಯಾವ್ ಸಮ್ಮನ್ ಟು ಹೆಲ್ಪ್ ಯು. ಡೆಫಿನೆಟ್ಲಿ ಐ ಕ್ಯಾನ್ ಹ್ಯಾವ್ ಇಟ್, ಬಟ್ ಅವ್ರು ಸಿಕ್ಕಿಲ್ಲ ಅಂದಾಗ, ಅವ್ರು ಇಲ್ಲ ಅಂದಾಗ, ಆ್ಯಂಡ್ ನಾಟ್ ಎವ್ರಿಬಡಿ, ನಾಟ್ ಇನ್ ಎವ್ರಿ ಫ್ಯಾಮಿಲೀಸ್ ದೇ ಅಲವ್ ಯು ಟು ಹ್ಯಾವ್ ಅ ಕುಕ್. ನಮ್ಮ ಮನೇಲಿ ನಂಗೆ ಆ ಪ್ರಾಬ್ಲಮ್ ಏನಿಲ್ಲ, ಐ ಕ್ಯಾನ್ ಹ್ಯಾವ್ ಎನಿ ಒನ್. ಬಟ್ ನಾನು ಹುಡುಕ್ತಾ ಇದ್ದೀನಿ ನಿಜ ಹೇಳ್ಬೇಕಂದ್ರೆ, ಬಿಕಾಸ್ ನಂಗೆ ಯಾರು ಒಬ್ಬರು ಬಂದು ಹೆಲ್ಪ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ. ಆದರೆ ನನಗೆ ಬೇಕಾಗಿರೋಂಗೆ ಯಾರೂ ಸಿಗ್ತಾಯಿಲ್ಲ. ಸಿ ದಿಸ್ ಇಸ್ ಅ ಜಿಪ್ ಲಾಕ್ ಬ್ಯಾಗ್. ಓಕೆನಾ? ಸೊ ನಾನು ಲಾಸ್ಟ್ ಟೈಮ್ ಹೇಳಿದೆ ಗೊತ್ತಾ, ಜಿಪ್ ಲಾಕ್ ಬ್ಯಾಗ್ನ ತೊಗೊಬಂದು ಈ ಥರ ಕ್ಯೂಬ್ಸ್ನ ಸ್ಟೋರ್ ಮಾಡ್ತೀನಿ ಅಂತ. ಆ್ಯಂಡ್ ಫೈನಲಿ ಐ ಆಮ್ ಇಂಪ್ಲಿಮೆಂಟಿಂಗ್ ಇಟ್. ಓಕೆ, ಜಿಪ್ ಲಾಕ್ ಬ್ಯಾಗ್ಸ್ನ ತರಿಸ್ತೆ. ಇದು ಮೀಶೋಲ್ಲಿ ತರಿಸಿರೋದು. ಸೊ ಮೀಶೋಲ್ಲಿ ತರಿಸಿರೋದ್ರಿಂದ ಲಿಂಕ್ಸು ಡೈರೆಕ್ಟಾಗಿ ನಾನು ಯೂಟ್ಯೂಬಲ್ಲಿ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಐ ಕ್ಯಾನ್ ಓನ್ಲಿ ಅಟ್ಯಾಚ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಅಲ್ಲಿ ಲಿಂಕ್ಗಳಿರ್ತವೆ, ನೀವು ಅಲ್ಲಿಂದ ಬೈ ಮಾಡ್ಕೊಬೋದು. ಓಕೆ, ಆ್ಯಂಡ್ ಕ್ಯೂಬ್ ಬಾಕ್ಸಸ್ ತರಿಸಿದೆ. ಓಕೆ, ಒಂದೇ ಒಂದು ಬಾಕ್ಸ್ ಉಳ್ಕೊಂಡಿದೆ. ನಮ್ಮ ಅತ್ತೆಗೆ ಪಾಪ ಆಸೆ ಪಟ್ಟರು, ಕೊಟ್ಟು ಕಳಿಸ್ಬಿಟ್ಟೆ ನಾ ತೊಗೊಂಡೋಗಿ ಅಂತ. ಸೊ ಒಂದು ನಿಮಿಷ ಇದೆಲ್ಲ ಹಾಕೊಂಬಿಡೋಣ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದನ್ನು ಈಸಿಯಾಗಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು.
ಆಲ್ ಐ ಹ್ಯಾವ್ ಟು ಡೂ ಇಸ್ ಪಿಕ್ ದಿಸ್ ಕವರ್, ಒಂದು ಕ್ಯೂಬ್ ಎತ್ಕೋ ಹಾಕು ಅಷ್ಟೇ. ಈಗ ಬಾತ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಬಾತಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಲ್ಲ, ಅದ್ರ ಜೊತೆ ಆಲ್ರೆಡಿ ಕೊತ್ತಂಬರಿ ಸೊಪ್ಪು, ಪುದೀನ, ನಮ್ಗೆ ಏನು ಹಾಕ್ತೀವಿ ನಾರ್ಮಲಾಗಿ ಬೇಸ್ ಮಸಾಲೆಗಳು ಅದನ್ನು ರೆಡಿ ಮಾಡಿ ಇಟ್ಕೊಂಡಿರೋದು ಅಷ್ಟೇ. ಘಮ ಘಮ ಅಂತಿದೆ. ಆದರೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಕೈ ಮುಂದೆ ಇರುತ್ತೆ. ಓಕೆ, ಸೊ ಆ ಪ್ಲ್ಯಾನ್ ಪ್ರಕಾರ ನೀವು ಮಾಡ್ಕೊಬೇಕು. ಕ್ವಾಂಟಿಟಿ ನಿಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿ, ಸೊ ಇನ್ನೊಂದು ಟ್ರೇ ಕೂಡ ಇದೆ. ಇದು ತುಂಬಬೇಕಾರೆ ಅರ್ಜೆಂಟಲ್ಲಿ ಹಿಂಗೆ ಗ್ಯಾಪ್ ಇಲ್ದಿರಂಗೆ ತುಂಬಿಟ್ಟಿದ್ದೀನಿ, ಅದು ಈಚೆ ಬರ್ತಾಯಿಲ್ಲ. ಸೊ ಅದನ್ನೆಲ್ಲ ಫಸ್ಟ್ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಕ್ಯೂಬ್ಸ್ನ ತೆಗಿತಾ ಇದ್ದೀನಿ. ಇನ್ನೂ ಬೇಜಾನ್ತರ ಇದೆ ನನ್ನ ಫ್ರಿಜ್ಜಲ್ಲಿ ಇವತ್ತು ನಿಮ್ಗೆ ತೋರ್ಸೋಕ್ಕೆ. ಒಂದೊಂದಾಗಿ ತೋರಿಸ್ಕೊಂಬರ್ತೀನಿ. ಇದನ್ನು ಫಸ್ಟ್ ಬಿಚ್ಬಿಟ್ಟು ಬರ್ತೀನಿ ರೀ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ಯೂಬ್ಸ್ ಇಲ್ಲಿ ನೋಡಿ, ಇದನ್ನು ಹಿಂಗೆ ಜಿಪ್ ಲಾಕ್ ಮಾಡಿದ್ರೆ ಮುಗೀತು. ಓಕೆ, ಸೊ ದಿಸ್ ಇಸ್ ಮೈ ಮಾಮ್ ಹ್ಯಾಕ್ 1. ಓಕೆ, ಆ್ಯಂಡ್ ಇದನ್ನು ಈಗ ವಾಶ್ ಬರ್ತೀನಿ. ನೆಕ್ಸ್ಟ್ ಬೇರೆ ಯಾವ್ದಾದ್ರು ಮಸಾಲೆ ಮಾಡ್ಕೋತೀನಲ್ಲ, ಅದನ್ನು ಅಗೇನ್ ಐ ವಿಲ್ ಸ್ಟೋರ್ ದಿಸ್. ಆ್ಯಂಡ್ ಒಂದಷ್ಟು ಜಿಪ್ ಲಾಕ್ ಬ್ಯಾಗ್ಸ್ ಇದೆ, ಒಂದು ಫುಲ್ ಬಂಡಲ್ಲೇ ತರಿಸಿದ್ದೇನೆ. ಓಕೆನಾ, ಇದ್ರಲ್ಲಿ ಹಾಕೊಂಡು ಎತ್ತಿಡ್ತೀನಿ. ಫ್ರೀಝರ್ಗೆ ವಾಪಸ್ ಹೋಗುತ್ತೆ. ಸೊ ನೆಕ್ಸ್ಟ್ ಐಟಮು ನನ್ನ ಫ್ರಿಜ್ಜಲ್ಲಿ ಯಾವಾಗಲೂ ಇರೋ ಅಂಥದ್ದು, ದಿಸ್ ಇಸ್ ಟೊಮ್ಯಾಟೊ ಪ್ಯೂರಿ. ಓಕೆ, ಈ ಟೊಮ್ಯಾಟೊ ಪ್ಯೂರಿ ಬಂದು ಇದಕ್ಕೆ ಸ್ವಲ್ಪ ವೆನಿಗರ್ ಹಾಕೊಂಡು ತಂದುಕೊಟ್ಟಿದ್ದಾರೆ. ಈ ಸತಿ ನಮ್ಮ ಅತ್ತೆ ತಂದುಕೊಟ್ರು, ಯೂಶ್ವಲಾಗಿ ನಾನು ಮಾಡ್ಕೋತೀನಿ. ಓಕೆನಾ, ಪಾಪ ಆಸೆ ಪಟ್ಟು ನನಗೆ ಅಂತ ಏನೇನೋ ಮಾಡ್ಕೊಂಡು ತಂದುಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಲ್ಲ ನಾನು ಈ ಥರ ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಅಂತ. ಸೊ ಅವ್ರೇನಂದರೆ ಅವ್ರು ನಾರ್ತ್ ಸೈಡಲ್ಲಿ ಬೆಳೆದಿರೋದು, ಅಂದರೆ ಅವ್ರು ಮದುವೆ ಆಗಿದ್ದು ಹೊಸದ್ರಲ್ಲೆಲ್ಲ ಅವ್ರು ತುಂಬ ನಾರ್ತ್ ಸೈಡಲ್ಲಿ ಜಾಸ್ತಿ ಇದ್ದರು ಆ ಕಾಲದಲ್ಲಿ. ಸೊ ಅಲ್ಲಿ ಕಲ್ತ್ಕೊಂಡು ಬಂದಿರೋ ಅಂಥ ಟ್ರಿಕ್ಸ್ ಇದು. ಸೊ ಇದು ಟೊಮ್ಯಾಟೊ ಪ್ಯೂರಿ. ಇವಾಗ ರಸಮ್ ಮಾಡಬೇಕು ಕ್ವಿಕ್ಕಾಗಿ, ಒಂದು ಸ್ವಲ್ಪ ಟೊಮ್ಯಾಟೊ ಪ್ಯೂರಿ ಬೇಕಲ್ವಾ, ಟಕ್. ಚಿಕನ್ ಬಟರ್ ಮಸಾಲ ಮಾಡಬೇಕು, ಟೊಮೆಟೊ ಪ್ಯೂರಿ ಬೇಕಾ, ಟಕ್ ಆ ಥರ ಆಯಿತಾ. ಟೊಮೆಟೊ ಪ್ಯೂರಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿಗೆಲ್ಲ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೊಳ್ಳೋಂಥ ಪ್ಯೂರಿ. ಇದು ಬಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಯಿತಾ. ಸಿ, ಕ್ಯಾಪ್ಸಿಕಮು, ಗ್ರೀನ್ ಪೀಸು, ಬೀನ್ಸು ಆ್ಯಂಡ್ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗಿದೆ. ಮೈಲ್ಡಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂಚೂರು ಉಪ್ಪು ಹಾಕಿ ಫ್ರೈ ಮಾಡಿದ್ದಾರೆ. ಸ್ಮೆಲ್ ಮಾತ್ರ ಫ್ರೈಡ್ ರೈಸ್ ಸ್ಮೆಲ್ಲು. ಈಗ ಬೆಳಗ್ಗೆ ಎದ್ದಾಗ ಉಪ್ಪಿಟ್ಟು ಮಾಡ್ಕೋಬೇಕು, ಮಸಾಲೆ ಉಪ್ಪಿಟ್ಟು ಮಾಡ್ಕೋಬೇಕು, ಫ್ರೈಡ್ ರೈಸ್ ಮಾಡ್ಕೋಬೇಕು. ಬೆಳಗ್ಗೆ ಹೋಗ್ಬೇಕಾದ್ರೆ ನೀವು ಎದ್ದಾಗ ಏನಾದ್ರು ಟೇಸ್ಟಿಯಾಗಿ ಮಾಡ್ಕೊಡೋ ಅಂತ ಮನೇಲಿ ಕೇಳ್ತಾರಲ್ಲ, ಇಷ್ಟು ತರಕಾರಿ ಅದು ಹಾಕ್ತೀರಾ, ಅನ್ನ ಹಾಕ್ತೀರಾ, ಕಲಿಸ್ತೀರಾ, ಮುಗಿದೋಯ್ತು, ಬ್ರೇಕ್ಫಾಸ್ಟ್ ರೆಡಿ. ನಾನು ಏನು ತಿನ್ನಬೇಕು ಅಂತ ಯೋಚನೆ ಮಾಡೋಂಗಿಲ್ಲ. ದೀಸ್ ಆರ್ ಆಲ್ ಕಾರ್ಬ್ಸ್ ಆ್ಯಂಡ್ ಕರೀಸ್ ಆಪ್ಷನ್ ಆಯಿತಾ. ನಾನಿಲ್ಲಿ ಪ್ರೋಟೀನ್ ಆಪ್ಷನ್ಸ್ ಹೇಳ್ತಲ್ಲ, ವಿ ಆರ್ ನಾಟ್ ಫೋಕಸಿಂಗ್ ಆನ್ ಪ್ರೋಟೀನ್, ವಿ ಆರ್ ಫೋಕಸಿಂಗ್ ಆನ್ ಸಿಂಪಲ್ ಲೈಫ್ ಸ್ಟೈಲ್ ಥಿಂಗ್ಸ್ ದಟ್ ವಿಲ್ ಆ್ಯಕ್ಚುಲಿ ರೆಡ್ಯೂಸ್ ಕುಕಿಂಗ್ ಟೈಮ್. ಅದು ಫೋಕಸ್ಸು, ಪ್ರೋಟೀನ್ ಅಲ್ಲ ಫೋಕಸಲ್ಲಿ. ಓಕೆ, ಆ್ಯಂಡ್ ಇದು ನೋಡಿ, ದಿಸ್ ಈಸ್ ಟೊಮ್ಯಾಟೊ ಆನಿಯನ್ ಚಟ್ನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಓಕೆ, ಆದಷ್ಟು ನೀರು ಇಲ್ಲದೇ ಇರೋಂಗೆ ಸೊ ಆಯಿತಾ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು, ಆವಾಗ ಸ್ವಲ್ಪ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನನಗೆ ಒಂದೊಂದು ವಾರ ಬರುತ್ತೆ. ಒಂದು ವಾರ ನಂಗೆ ಸಾರ್ಟೆಡು. ಇದು ಮಾವನ್ಕಾಯಿ ಚಿತ್ರಾನ್ನ ಗೊಜ್ಜು. ಆದರೆ ಇದರಲ್ಲಿ ನಾವು ಪೀನಟ್ ಹಾಕಿಲ್ಲ. ಪೀನಟ್ಗೆ ಅಂತ ನಾನು ಏನು ಮಾಡಿದ್ದೀನಿ ಅಂದರೆ, ಐ ಹ್ಯಾವ್ ಪೀನಟ್, ರೋಸ್ಟೆಡ್ ಪೀನಟ್ ಯಾವಾಗಲೂ ರೆಡಿ ಇರುತ್ತೆ. ಓಕೆ, ನೋಡಿ ತಿನ್ಬೇಕು ಅನ್ಸುತ್ತೆ. ಚಿತ್ರಾನ್ನ ಮಾಡಿದ್ನ ಮೇಲ್ಗಡೆಯಿಂದ ಪೀನಟ್ ಉದ್ರಿಸೋದನ್ನ ಕೊಟ್ಟನ. ನಾನು ಯಾಕೆ ಟೆನ್ಷನ್ ತೊಗೊಳ್ಳಿ, ದಿನ ಬೆಳಗ್ಗೆ ಏನು ಮಾಡಲಿ ಅಂತ. ಚಿತ್ರಾನ್ನ ಬೇಕಾ, ರೆಡಿ ಇದೆ. ದೋಸೆ ಮಾಡ್ತೀನ, ಚಟ್ನಿ ರೆಡಿ ಇದೆ. ಫ್ರೈಡ್ ರೈಸ್ ಬೇಕಾ, ಇದು ರೆಡಿ ಇದೆ. ಉಪ್ಪಿಟ್ಟು ಬೇಕಾ, ಪುನಃ ತರಕಾರಿ ರೆಡಿ ಇದೆ. ಮ್ಯಾಕ್ಸಿಮಮ್ ಟೈಮ್ ಕನ್ಸ್ಯೂಮ್ ಆಗೋದೆ ತರಕಾರಿ ಕಟ್ ಮಾಡೋದ್ರಲ್ಲಿ, ಮಸಾಲೆ ಆಡ್ಸೋದ್ರಲ್ಲಿ. ಒಂದು ಪಲಾವ್ ಬಾತ ಮಾಡಬೇಕಾ, ಮಸಾಲೆ ರೆಡಿ ಇದೆ. ಬೇಸಿಕ್ ಏನೂ ಇಲ್ಲದೇ ಒಳ್ಳೆ ಗೀ ರೈಸ್ ಥರ ಒಂದು ಮೈಲ್ಡ್ ಮಸಾಲೆ ಬಾತುಗಳು ಮಾಡೋಕ್ಕೆ ಯು ಹ್ಯಾವ್ ದಿಸ್. ಯು ಆಲ್ಸೋ ಹ್ಯಾವ್ ವೆಜಿಟೇಬಲ್ಸ್ ರೆಡಿ, ಡನ್. ನಾನು 21 kgs ವೆಯ್ಟ್ ಲಾಸಲ್ಲಿ ಇದನ್ನೇ ಅರ್ಥ ಮಾಡ್ಕೊಂಡಿದ್ದಾಯ್ತಾ. ನಮ್ಮ ಪ್ಲ್ಯಾನಿಂಗಲ್ಲೇ ನಾವು ಫೇಲ್ ಆಗೋದು. ಇಟ್ ಈಸ್ ನಾಟ್ ದ ಫುಡ್ ಆರ್ ಎಕ್ಸಸೈಸ್, ಇಟ್ ಈಸ್ ದ ಪ್ಲ್ಯಾನಿಂಗ್ ದಟ್ ವಿ ಫೇಲ್. ಆ್ಯಂಡ್ ಇದನ್ನು ನಾವು ಟ್ಯಾಕಲ್ ಮಾಡಿದ್ರೆ ನಮ್ಮನ್ನ ಯಾರೂ ಹಿಡಿಯೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಲೈಫ್ ಸ್ಟೈಲ್. ಸೊ ಇದರಲ್ಲೆಲ್ಲ ಗೊತ್ತಾಯ್ತಲ್ವ, ಇದೆಲ್ಲ ಎತ್ತಿಟ್ಬಿಡ್ತೀನಿ. ನಿಮ್ಮ ಕಣ್ಣೆದುರುಗಡೆನೇ ಈಗ ಕ್ವಿಕ್ಕಾಗಿ 5 minutes ಬ್ರೇಕ್ಫಾಸ್ಟ್ ಹೇಗೆ ಮಾಡ್ಕೊತೀನಿ, ಹೇಗೆ ಅದನ್ನು ಹೆಲ್ದಿಯಾಗಿ ಕನ್ವರ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ನಮ್ಮ ದೋಸೆ ಬ್ಯಾಟರಿಂಗ್ ರೆಡಿ ಇದೆ ಅಲ್ವಾ, ಇದನ್ನು ತೆಗ್ದು ಹಾಕೋದಷ್ಟೇ. ನನಗೆ ಯಾವಾಗಲೂ ಫಸ್ಟ್ ದೋಸೆ ಸ್ವಲ್ಪ ಕಿತ್ತೋಗ್ತಾ ಇರುತ್ತೆ, ಅದು ಯಾಕೋ ಗೊತ್ತಿಲ್ಲ. ಸೊ ಇವಾಗ ನೋಡಿ ಏನಿತ್ತಪ್ಪ ಈ ದೋಸೆ ಬ್ಯಾಟರ್ ಪ್ರಿಪೇರ್ ಮಾಡೋಕ್ಕೆ. ಹಿಂದಿನ ದಿನ ಏನಿಲ್ಲ, ಕ್ವಿಕ್ ಇನ್ಸ್ಟೆಂಟ್ ಮಿಕ್ಸ್ ಆಯಿತಾ. ಹೈ ಪ್ರೋಟೀನು, ಓಕೆ, ಹೆಲ್ದಿ. ನಾವು ಬೇಸನ್ ಜಾಸ್ತಿ ಹಾಕಿದ್ದೀವಿ, ಕಡಲೆ ಹಿಟ್ಟು ಜಾಸ್ತಿ ಹಾಕಿದ್ದೀವಿ, ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಕಮ್ಮಿ ಹಾಕಿದ್ದೀವಿ. ಸೊ ಕ್ಯಾಲೋರೀಸ್ ಕೂಡ ಕಂಟ್ರೋಲ್ಡಲ್ಲಿರುತ್ತೆ. ಆ್ಯಂಡ್ ಕಮಿಂಗ್ ಟು ಯೋರ್ ವೆಯ್ಟ್ ಲಾಸ್, ದಿಸ್ ಪರ್ಫೆಕ್ಟ್ಲಿ ಫಿಟ್ಸ್ ಇನ್ ಟು ಯೋರ್ ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು
ಏನಂತ ಹೇಳಿದ್ರೆ ಈ ಥರ ಸಣ್ಣ ಸಣ್ಣ ವಿಷಯಗಳು ನಮ್ಮ ಫ್ರಿಜ್ಜಲ್ಲಿ ಏನಿರುತ್ತೆ ಇಟ್ ಮೇಕ್ಸ್ ಅವರ್ ಲೈಫ್ ಸೋ ಈಸಿ. ಅಂದರೆ ಬೆಳಗ್ಗೆ ಎದ್ದಾಗ ಅಯ್ಯೋ ಏನು ಮಾಡಬೇಕಪ್ಪ, ಏನಿದೆಯಪ್ಪ ನೋಡ್ತೀನಪ್ಪ ಫ್ರಿಜ್ನ, ಅಯ್ಯೋ ಯಾವ ತರಕಾರಿ ಕಟ್ ಮಾಡಲಿ, ಆ ಥರ ಯೋಚನೆಯಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಡಿಸಿಷನ್ ಮಾಡೋಲ್ಲಿ ಫೇಲ್ ಆಗಿಬಿಟ್ಟು ಮನೆಯವ್ರಿಗೆಲ್ಲ ಚೆನ್ನಾಗಿ ತಿನ್ಸ್ಬಿಟ್ಟು ಕೊನೆಗೆ ನಮ್ಮ ಊಟನೇ ನಾವು ಸ್ಕಿಪ್ ಮಾಡಿ ಹೋಗ್ಬಿಡ್ತೀವಿ. ಆಮೇಲೆ ಹೇಳ್ತಾ ಇರ್ತೀವಿ PCOD ಥೈರಾಯ್ಡು, ಅಯ್ಯೋ ಹೊಟ್ಟೆ ಹಸಿ, ಗ್ಯಾಸ್ಟ್ರಿಕ್ಕು, ಅದು ಇದು ಅಂತ. ಅದ್ರ ಬದಲು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಹೆಂಗಿರ್ತಂದರೆ ಐ ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಇನ್ ಮೈ ಫ್ರಿಜ್. ಯಾವುದೋ ಒಂದು ಎತ್ಕೊಂಡು ಮಾಡೋಣ, 5 ನಿಮಿಷಕ್ಕೆ ಟಕ್ಕಂತ ಮಾಡೋಣ. ಚಿತ್ರಾನ್ನ ತಿನ್ನಬೇಕಾ, ಆಯ್ತು. ಬಾತ್ ತಿನ್ನಬೇಕಾ, ಓಕೆ. ಫ್ರೈಡ್ ರೈಸ್ ತಿನ್ನಬೇಕಾ, ಓಕೆ. ಉಪ್ಪಿಟ್ಟು ತಿನ್ನಬೇಕಾ, ಓಕೆ. ದೋಸೆ ತಿನ್ನಬೇಕಾ, ಓಕೆ. ಐ ಮೀನ್ ಐ ಹ್ಯಾವ್ ಆಲ್ ಕೈಂಡ್ ಆಫ್ ಆಪ್ಷನ್ಸ್, ಓಕೆ. ಸೊ ಐ ಡೋಂಟ್ ಹ್ಯಾವ್ ಟು ವರಿ ಅಲ್ವಾ. ಇದನ್ನೇ ನಾನು ನನ್ನ ಇಡೀ 21 kgs ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕಲ್ತ್ಕೊಂಡಿದ್ದು ಆಯಿತಾ. ವೆಯ್ಟ್ ಲಾಸ್ ಅಂದರೆ ಹೊಟ್ಟೆ ಹಸ್ಕೊಂಡು ವೆಯ್ಟ್ ಲಾಸ್ ಮಾಡೋದಲ್ಲ, ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕು. ಇದನ್ನೇ ನನ್ನ ಪ್ರತಿ ಸ್ಟೂಡೆಂಟ್ಗೂ ಹೇಳ್ತೀನಿ. ವೆಯ್ಟ್ ಲಾಸ್ ಇಸ್ ನಾಟ್ ಸ್ಟಾರ್ವಿಂಗ್, ವೆಯ್ಟ್ ಲಾಸ್ ಇಸ್ ನಾಟ್ ಪನಿಷ್ಮೆಂಟ್, ಹೆಲ್ದಿ ಲೈಫ್ ಸ್ಟೈಲ್ ಇಸ್ ನಾಟ್ ಅ ಪನಿಷ್ಮೆಂಟ್, ಇಟ್ ಶುಡ್ ಬಿ ಯೋರ್ ಆ್ಯಕ್ಚುಯಲ್ ಲೈಫ್ ಸ್ಟೈಲ್. ಹೆಲ್ದಿ ಲೈಫ್ ಸ್ಟೈಲ್ ಇಸ್ ಅ ಲೈಫ್ ಸ್ಟೈಲ್, ರೈಟ್? ಇಟ್ ಇಸ್ ಹೆಲ್ದಿ ಅಲ್ವಾ. ನನಗೆ ಡ್ರೈ ಇಷ್ಟ ಆಗಲ್ಲ, ಮೈಲ್ಡಾಗಿ ನಾನು ಎಣ್ಣೆ ಸ್ಪ್ರೇ ಮಾಡ್ತೀನಿ. ಓಕೆ, ದಿಸ್ ಈಸ್ ಯುವರ್ ಲೈಫ್ ಸ್ಟೈಲ್, ಯು ಹ್ಯಾವ್ ಟು ಎಂಜಾಯ್ ದಿಸ್ ಆಯಿತಾ. ಹೊಟ್ಟೆ ಹಸ್ಕೊಂಡೆಲ್ಲ ಪರದಾಡಬಾರ್ದು. ಎಷ್ಟು ಸಿಂಪಲಾಗಿ ತಿಂತೀವಿ ಅಂದರೆ, ಆ್ಯಂಡ್ ಟೇಸ್ಟ್ಲಂತ ನಾನು ಕಾಂಪ್ರಮೈಸ್ ಮಾಡೋ ಚಾನ್ಸ್ ಇಲ್ಲ. ಕೆಲವು ದಿನ ಮಾತ್ರ ನಾನು ಹಸು ಥರ ತಿನ್ನೋದು, ಬಟ್ 90% ಆಫ್ ದ ಡೇಸ್ ಐ ಆಲ್ವೇಸ್ ಮೇಕ್ ಶೋರ್ ನಾನು ಟೇಸ್ಟಿಯಾಗಿ ತಿಂತೀನಿ ಅಂತ. ಇವಾಗ ಏನು ಮಾಡ್ತಾಯಿದ್ದೀನಿ, ನನ್ನ ಟೊಮೆಟೊ ಆನಿಯನ್ ಕರಿ ಏನಿದೆ, ಸಾರಿ ಇಟ್ಸ್ ನಾಟ್ ಕರಿ, ಇಟ್ಸ್ ಚಟ್ನಿ, ಅದನ್ನ ನಾನು ಹಾಕೋತಾ ಇದ್ದೀನಿ ನನ್ನ ಪ್ಲೇಟಲ್ಲಿ. ಓಕೆ, ಅಲಾಂಗ್ ವಿತ್ ದ್ಯಾಟ್ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಟಡಾನ್ ನನ್ನ ದೋಸೆ ರೆಡಿ ಆಗ್ತಾಯಿದೆ. ಎಷ್ಟು ಚೆನ್ನಾಗಿದೆ ಹೇಳ್ತು ನೋಡಿ. 2 ದೋಸೆ ತಿಂತೀನಿ, ನಂಗೆ ಸ್ವಲ್ಪ ದೋಸೆ ಕ್ರಿಸ್ಪಿಯಾಗಿ ಇಷ್ಟ. ಸೊ ಕ್ರಿಸ್ಪಿ ದೋಸೆ, ಆ್ಯಂಡ್ ಮಕ್ಳಿಗೆ ಇದು ಕೊಟ್ಟರೆ ತುಂಬ ಚೆನ್ನಾಗಿದೆ. ಈಗ ನನ್ನ ಮಗಳಿಗೆ ಅದನ್ನೇ ತಿನ್ಸೋದು, ಬಿಕಾಸ್ ಇದರಲ್ಲೇನು ಮಸಾಲೆ ಹಾಕಿಲ್ವಲ್ಲ, ಅವಳು ತಿಂತಾಳೆ. ಲೈಕ್ ಹೆಲ್ದಿ ದೋಸೆ ಥರ, ಹೆಲ್ದಿ ದೋಸೆ ಮಿಕ್ಸ್ ಇನ್ಸ್ಟೆಂಟಾಗಿ ಸಿಗುತ್ತಲ್ಲ, ಅಂಗಡಿಲಿ ನಾವು ಹೋಗಿ ತೊಗೊಬರ್ತೀವಲ್ಲ, ಮನೆಯಲ್ಲೇ ಇರುತ್ತೆ, ಇರೋ ಎಲ್ಲ ಪೌಡ್ರ್ಗಳನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ನಾನು ಇನ್ನೊಂದು ಹಾಕೋತೀನಿ ಆಯಿತಾ. ಸೊ ಚಿಕ್ಕ ದೋಸೆ ಎಷ್ಟಿದೆ ಅಂದರೆ ಇಲ್ಲಿ ನೋಡಿ, ಇಷ್ಟಿದೆ. ಇದ್ರ ಜೊತೆಗೆ ಓಕೆ, ಯು ವಿಲ್ ಹ್ಯಾವ್ ಟು ಪೇರ್ ಇಟ್ ವಿತ್ ಎನಿ ಪ್ರೋಟೀನ್ ದಟ್ ಇಸ್ ಅವೈಲಬಲ್ ಅಟ್ ಹೋಮ್. ಪನ್ನೀರು, ಟೋಫು, ಕಾಳುಗಳು, ಚಿಕನು, ಮೊಟ್ಟೆ. ಇವತ್ತು ಥರ್ಸ್ಡೇ, ಸೊ ನಾವು ವೆಜಿಟೇರಿಯನ್ಸ್, ಆ್ಯಂಡ್ ಆ್ಯಸ್ ಆಫ್ ನೌ ದೆರ್ ಇಸ್ ನಥಿಂಗ್ ಅವೈಲಬಲ್ ಅಟ್ ಹೋಮ್. ಕಾಳು ಬೇಯಿಸಿಲ್ಲ, ಲೇಟ್ ಆಗಿದೆ. ಸೊ ಪನ್ನೀರ್ ಇಸ್ ಮೈ ಗೋ ಟು ಆಪ್ಷನ್. ನಾನು ಏನು ಮಾಡ್ತೀನಿ ಅಂದರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪನ್ನೀರನ್ನ ಮಾಡಿಕೊಂಡು ಒಂದು ಸುಮ್ಮನೆ ಶಾಲೋ ಫ್ರೈ ಮಾಡ್ಕೊಂಡು ಪನ್ನೀರಲ್ಲಿ ಐ ವಿಲ್ ಮೇಕ್ ಪನ್ನೀರ್ ಆ್ಯಂಡ್ ಈಟ್. ಅಲಾಂಗ್ ವಿತ್ ದ್ಯಾಟ್ ಐ ವಿಲ್ ಈಟ್ ಲಾರ್ಜ್ ಆಫ್ ವೆಜಿಟೇಬಲ್ಸ್. ವೆಜಿಟೇಬಲ್ಸ್ ತಿಂದಿಲ್ಲ ಅಂದರೆ ಡಯಟ್ ವೇಸ್ಟ್. ವಿ ಓನ್ಲಿ ಫೋಕಸ್ ಆನ್ ಪ್ರೋಟೀನ್, ಬಟ್ ವೆಜಿಟೇಬಲ್ಸ್ ಆಲ್ಸೋ ಪ್ಲೇ ಈಕ್ವಲ್ ಇಂಪಾರ್ಟೆನ್ಸ್ ಆಯಿತಾ. 2 ಕ್ಯೂಟ್ ಲಿಟಲ್ ದೋಸೆ, ವಾವ್, ಘಮ ಅಂತ ಇದೆ. ಓಕೆ, ಐ ಕ್ಯಾನ್ ಮೇಕ್ ದಿಸ್ ಆನ್ ರಿಪೀಟ್. ಹೆವೆನ್ ಡಯಟ್ ಅಂತಾರೆ ಇದನ್ನು ಯಾರು. ಇದ್ರ ಜೊತೆಗೆ ಲೋಡ್ಸ್ ಆ್ಯಂಡ್ ಲೋಡ್ಸ್ ಆಫ್ ವೆಜಿಟೇಬಲ್ಸ್ ಅಲಾಂಗ್ ವಿತ್ ಸಮ್ ಪ್ರೋಟೀನ್. ಓಕೆ, ಸೊ ಹೀಗೆ ನೋಡಿಲ್ವ ಎಷ್ಟು ಸಿಂಪಲ್ ಆಗಿತ್ತು. ಬರೀ ನಮ್ಮ ಫ್ರಿಜ್ನ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಲ್ಲಿ ಲೈಫ್ ಎಷ್ಟು ಈಸಿ ಆಗುತ್ತೆ ಅಂತ. ಜಸ್ಟ್ ಸ್ಮಾಲ್ ಥಿಂಗ್ಸ್ ಇಟ್ ವಿಲ್ ಲೀಡ್ ಟು ಬಿಗ್ ಡಿಫ್ರೆನ್ಸ್ ಆಯಿತಾ. ಸ್ಮಾಲ್ ಹ್ಯಾಕ್ಸು, ಟಿಪ್ಸು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಬಿಕಾಸ್ ಇವಾಗಂತೂ ಎವ್ರಿ ಸೆಕೆಂಡ್ ವುಮೆನ್ ಹ್ಯಾಸ್ ಐದರ್ ಥೈರಾಯ್ಡ್, ಐದರ್ PCOS or PMOS or diabetes, early diabetes, pre-diabetes, ಎಲ್ಲರಿಗೂ ಬರ್ತಾ ಇದೆ. ಸೊ ವಿ ವಿಲ್ ಹ್ಯಾವ್ ಟು ಚೇಂಜ್ ಆರ್ ಲೈಫ್ ಸ್ಟೈಲ್ ಆ್ಯಂಡ್ ವಿ ವಿಲ್ ಹ್ಯಾವ್ ಟು ಮೇಕ್ ಇಟ್ ಆ್ಯಸ್ ಸಿಂಪಲ್ ಆಸ್ ಪಾಸಿಬಲ್ ಅಲ್ವಾ. ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಮಾಡ್ಕೊಳ್ಳೋಣ. ಓಕೆ, ದೆನ್ ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್, ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ, ಲವ್ ಯು.